ಸೌಂದರ್ಯ, ಇಲ್ಲಿ ಸೀಸುವ ಆ ತಂಗಾಳಿ, ಆ ಕೂಗುವ ಆ ಕೂಗಿನ ನೋಡ್ತಾ ಇದ್ರೆ ಸೀಟೆಯಲ್ಲಿ ಸಿಗೋದಿಲ್ಲ ಇಂಥ ಸ್ವರ್ಗ. ಓಹೋ, ಇತ್ತ ಕಡೆ ರಾಮು ಬರ್ತಾ ಇದ್ದಾನೆ. ನನ್ನ ಮನಸ್ಸಿನಲ್ಲಿರೋ ಆಸೆ ಇವತ್ತು ರಾಮನ ಮುಂದೆ ಹೇಳಬೇಕು. ಹೇಗಾದ್ರೂ ಮಾಡಿ ನನ್ನ ಪ್ರೀತಿ ಅವನಿಗೆ ತಿಳಿಸಲೇಬೇಕು. ಏನು ನೀನಿಲ್ಲಿ? ನಾನು ಪ್ರತಿದಿನ ಇಲ್ಲಿಗೆ ಬರ್ತೇನೆ. ಇವತ್ತು ಅಣ್ಣನ ಜೊತೆ ಸ್ವಲ್ಪ ತೋಟಕ್ಕೆ ಹೋಗಿದ್ದೆ, ಹೀಗಾಗಿ ತಡ ಆಯ್ತು. ತಡವಾಗಿ ಬಂದಿದ್ದಕ್ಕೆ ಒಳ್ಳೆಯದಾಯ್ತು ಬಿಡು. ತಡವಾಗಿ ಬಂದಿದ್ದಕ್ಕೆ ನೀನು ಭೇಟಿಯಾದೆ. ತಡವಾಗಿ ಬಂದಿದ್ದಕ್ಕೆ ನನ್ನ ಪ್ರೀತಿ ಇವತ್ತು ಹೇಳೋದಕ್ಕೆ ಆಯ್ತು. ಅಷ್ಟೇ ಅಲ್ಲ, ಕಾದು ತಿನ್ನುವ ಆ ಹಣ್ಣಿನ ರುಚಿ ಇವತ್ತು ತಿಳಿಯುತ್ತದೆ. ಏನು ಕಾವ್ಯ, ಮಾತಿನ ತಾತ್ಪರ್ಯ ಬೇರೆ ನೋಡ್ತಿದೆ. ನೀನು ಯಾರನ್ನ ಪ್ರೀತಿ ಮಾಡುವಂತಿದೆ. ಯಾರೇ ಅವನು ಅದೃಷ್ಟವಂತ? ಹೌದು, ಕಾಲೇಜಿನಲ್ಲಿ ನಾನು ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೆ. ಒಳ್ಳೆ ನಡತೆ. ಅವನ ನೋಡ್ತಾ ಇದ್ರೆ ನನ್ನ ಮನಸ್ಸು ಹಂಬಲಿಸುತ್ತಿದೆ ಅವನನ್ನೇ ಪ್ರೀತಿ ಮಾಡು ಅಂತ. ನಮ್ಮ ಕಾಲೇಜಿನಲ್ಲಿ ನಿನಗೆ ಲವ್ ಆಗಿತ್ತ? ಯಾರೇ ಅವನು? ಯಾರವನು? ಒಳ್ಳೆ ವ್ಯಕ್ತಿ. 10 ಹುಡುಗಿಯರು ಅವನ ಹಿಂದೆ ತಿರುಗಿದ್ರು, ಕಣ್ಣೆತ್ತಿ ಸಹ ನೋಡ್ದ ಆ ಮನ್ಮಥ. ಅಮ್ಮ ತಾಯಿ, ಬಿಲ್ಡಪ್ ಸಾಕು. ಅವನು ಯಾರು ಅಂತ ಹೇಳಿ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ. ಅವನು ಬೇರೆ ಯಾರಲ್ಲ, ನೀನೇ ಕಣವು. ನೋಡು, ಕಾಲೇಜಿನಲ್ಲಿ ನಾನೇ ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಆದ್ರೆ ಮನಸ್ಸು ಬಿಚ್ಚಿ ಹೇಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ಹೇಳುವ ಸಮಯ ಬಂದಿದೆ. ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಕೊಳ್ತೀಯಾ? ಕಾವ್ಯ, ತುಂಬಾ ಸಮಯ ಆಗಿದೆ, ನೀವು ಮನೆಗೆ ಹೋಗು. ನನ್ನ ಪ್ರೀತಿ ವಿಷಯ ನಾನಿನ್ ಮುಂದೆ ತಿಳಿಸಿದ್ರೆ ನೀನ್ ತಿರಸ್ಕರಿಸ್ತಾ ಇದೆಯಲ್ಲ, ಯಾಕೆ? ನನ್ನ ಪ್ರೀತಿ ಅಂದ್ರೆ ನಿನಗೆ ಒಪ್ಪಿಗೆ ಇಲ್ಲವೇನು? ಕಾವ್ಯ, ನನಗೂ ನಿನಗೂ ಸರಿ ಬಾರದು. ನೀನು ಏನೇನೋ ಮಾತನಾಡಿ ಸಮಯ ಅರ್ಥ ಮಾಡಬೇಡ. ನೀನೇನು ಮನೆಗೆ ಹೋಗು. ರಾಮು, ನನಗೆ ನಿನಗೆ ಸರಿ ಹೋಗದೆ ಹಾಗಿದ್ರೆ ನಿನ್ನ ಮನಸ್ಸಿನಿಂದ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನೀ ನನ್ನ ಪ್ರೀತಿ ಮಾಡ್ತಿ ಇಲ್ವೋ ಅಂತ. ಆದ್ರೆ ಸತ್ಯವಾಗ್ಲೂ ಮಾತ್ರ ಹೇಳ್ಬೇಕು. ಕಾವ್ಯ, ಈ ಪ್ರೀತಿ ಪ್ರೇಮ ಎನ್ನುವುದು ಕತೆ ಕಾದಂಬರಿಯಲ್ಲಿ ಮಾತ್ರ ಚೆನ್ನ, ವಾಸ್ತವ ಜೀವನಕ್ಕೆ ಅಲ್ಲ. ಪ್ರೀತಿಯನ್ನು ಜಾತಿ ಕೊಂದರೆ ಜಾತಿಯನ್ನು ಸಿರಿವಂತಿಕೆ ಕೊಲ್ಲುತ್ತದೆ. ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಅರ್ಥವೇ ಇಲ್ಲ, ಬೆಲೆನೂ ಇಲ್ಲ. ನೀವು ಶ್ರೀಮಂತರು, ಮೇಲಾಗಿ ಮೇಲ್ಜಾತಿಯವರು. ನಾನು ಬಡತನ ಎಂಬ ಬಂಧುವಿನ ಆಶ್ರಯಲ್ಲಿ ಬದುಕುತ್ತಿರೋರು. ನನಗೆ ನನ್ನ ಅಣ್ಣ ಅತ್ತಿಗೆನೇ ಸರ್ವಸ್ವ. ನಿಮ್ಮಪ್ಪನ ದೇಶ ಕಟ್ಟಿಕೊಂಡು ನನ್ನ ಕುಟುಂಬಕ್ಕೆ ತೊಂದರೆ ಕೊಡಲು ಸಿದ್ಧನಿಲ್ಲ. ಪ್ಲೀಸ್, ಈ ಪ್ರೀತಿ ಎನ್ನುವ ಭ್ರಮೆಯಿಂದ ಹೊರಗೆ ಬಾ. ರಾಮು, ಈ ನಿನ್ನ ಪ್ರೀತಿಯ ಮಾತನ್ನು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ ನೀ ನನ್ನ ಪ್ರೀತಿ ಮಾಡ್ತಾ ಇದೀಯ ಅಂತ. ನೋಡು, ನಿನ್ನ ಪ್ರೀತಿ ಸುಳ್ಳಾಗಿದ್ರೆ ನಿನ್ನ ಅತ್ತಿಗೆ ಮೇಲೆ ಇಟ್ಟಿರೋ ಪ್ರೀತಿ ಅದು ಸುಳ್ಳು. ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ಅದು ಕೂಡ ಸುಳ್ಳು. ನೋಡು, ಈ ಜಾತಿ ಭೇದ ಭಾವ ಮಾಡ್ಕೊಂಡಿರೋದು ನಮ್ಮ ಹಿರಿಯರು, ನಾವಲ್ಲ. ನನ್ನ ಪ್ರೀತಿ ನನ್ನ ತಂದೆ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನನ್ನ ಪ್ರೀತಿ ಒಪ್ಕೊಳ್ತೀಯ? ಕಾವ್ಯ, ಅದು ನಾನು ಹೇಳೋದೇನೆಂದರೆ, ನೋಡು, ನಾನು ಯಾವ್ದೋ ಒಬ್ಬ ಗಂಡಸನ್ನು ಪ್ರೀತಿ ಮಾಡಿಲ್ಲ. ಒಳ್ಳೆ ಮನಸ್ಸಿರೋ ಒಬ್ಬ ಹುಡುಗನನ್ನು ಮಾತ್ರ ಪ್ರೀತಿ ಮಾಡಿದ್ದು. ನೀ ನನ್ನ ಪ್ರೀತಿ ಒಪ್ಕೊಳ್ಳದೆ ಹೋಗಿದ್ರೆ ಖಂಡಿತವಾಗ್ಲೂ ನಾನು ಬದುಕೊಳ್ಳುವುದಿಲ್ಲ. ಕಾವ್ಯ, ನೀನಂದ್ರೆ ನನಗೂ ಇಷ್ಟವೇ. ಎಲ್ಲಿ ನನ್ನ ಪ್ರೀತಿ ನನ್ನ ಕನಸಿಗೆ ಅಡ್ಡ ಬರುತ್ತದೆ ಎಂದು ಸುಮ್ಮನಾಗಿದ್ದೆ. ಈಗ ನಿನ್ನ ಮಾತುಗಳನ್ನ ಕೇಳಿ ನನಗೆ ಮಾದಾನಂದವಾಯಿತು. ಐ ಲವ್ ಯು ಕಾವ್ಯ. ಐ ಲವ್ ಯು ರಾಮು, ಐ ಲವ್ ಯು. ಇಂದು ಅರಳಿದ ಪ್ರೀತಿ ಹೂವನ್ನು ಹಾಡಿನ ಮೂಲಕ ಮುಡಿಸುವೆ. ಕೊಡು ನಿನ್ನ ಮುಡಿಯನ್ನು ಚೀಟಿ. ಮುಡಿಸು ನಿನ್ನಲ್ಲಿದೆ, ಮನವು ನನ್ನಲ್ಲಿದೆ. ಈ ಮನವು ನೀನೊಂದಿಗೆ ಕರೆದುಕೊಂಡು ಹೋಗು ನನ್ನ ಇಣಿಯ. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಹೇಳುತ್ತಿದೆ, ನಿನ್ನಯರ ಮೇಲೆ ನೂರು ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಬಾಮಾಯೇ, ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸಾರಸ ಛಾಯೆ.
ಅಂಗಾಲಿನಲ್ಲಿ ಬಂಗಾರವಾಗಿ ಬಾಳಾಯಿ ಗಾಳಿಯಂತೆ ಕಣ್ಣುಚ್ಚಿ ಗಂಗನ ಸಾರಸೋ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಂಜರಿ ರಂಗೇರಿನಿಂದ ಕಾದಿದೆ ಸಂಜೆಯ ಎಣ್ಣೆಯ ಮೇಲೆ ಬಂದು ನಾಟಿದೆ ನಾಚಿಕೊಳ್ಳೋ ನನಗ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಬಾಳಾಯಿ ಗಾಳಿಯಂತೆ ಕಣ್ಣುಚ್ಚಿ ಗಂಗನ ಸಾರಸೋ ಛಾಯೆ ಬಂದು ನಾಟಿದೆ ನಾಚಿಕೊಳ್ಳೋ ನನಗ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಬಾಳಾಯಿ ಗಾಳಿಯಂತೆ ಕಣ್ಣುಚ್ಚಿ ಗಂಗನ ಸಾರಸೋ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಕಾವ್ಯ, ತುಂಬಾ ಸಮಯ ಆಗಿದೆ, ನೀನೇನು ಮನೆಗೆ ಹೋಗು. ನಾನು ನಾಳೆ ಇದೇ ಸಮಯಕ್ಕೆ ಇಲ್ಲೇ ಸಿಗುವೆ. ಬಾಯ್, ಲವ್ ಯು ಕಾವ್ಯ. ಶೇಖರ್, ನೀವೇನಿಲ್ಲಿ? ನಿಮ್ಮ ಲೋಕನಲ್ಲೇ ಬಂದೆ. ಏನು ನನ್ನ ಹೊಡೆದಕ್ಕ? ಅಲ್ಲ, ಮನೆಗೆ ಬರ್ಬೋದಲ್ಲ? ಮನೆಯಲ್ಲಿ ಬರ್ಬೋದಿತ್ತು, ಇದು ಪರ್ಸನಲ್ ವಿಷಯ, ಅದಕ್ಕೆ ಹುಡುಕಿಕೊಂಡು ಬಂದೆ. ಇದು ಪರ್ಸನಲ್ ವಿಷಯನಾ? ಅಂದ್ರೆ ಹಣದ ಏನಾದ್ರೂ ಸಮಸ್ಯೆ ಇದೆ? ಹಾಗಿದ್ರೆ ಹೇಳಿ, ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಛೇ, ಅನ್ನ ಏನು ಬೇಡ ಕಾವ್ಯ. ಕಾವ್ಯ? ಇದೇನಿದು? ಮೇಡಮ್ ಅನ್ನೋ ಬಾಯಲ್ಲಿ ಇವತ್ತು ಕಾವ್ಯ ಅಂತ ಕರಿತಾ ಇದೆಯಲ್ಲ? ಪರವಾಗಿಲ್ಲ, ಎಷ್ಟೇ ಆದ್ರೂ ವಯಸ್ಸಿನಲ್ಲಿ ನನಗಿಂತ ದೊಡ್ಡವನು. ಪರವಾಗಿಲ್ಲ, ಹೇಳಿ ಅದೇನು ಅಂತ. ಥ್ಯಾಂಕ್ ಯು, ಬಟ್ ಹೇಗೆ ಹೇಳ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಸಂಕೋಚ ಏನ್ ಬೇಡ, ಅದೇನ್ ವಿಷಯ ಅಂತ ಖಂಡಿತವಾಗ್ಲೂ ಹೇಳಿ. ಮನೆ ಒಳೆ ಆಗ್ಬೇಕೆಂದು ಕೇಳೋಕೆ ಬಂದೆ. ನಾನು ಕೂಡ ನಿಮ್ಮ ಮನೆಯೊಳಾಗ್ಬೇಕು ಅಂತ ನನ್ನ ಮನಸಾರೆ ಒಪ್ಪಿಕೊಂಡಿದ್ದೇನೆ. ಹೊಸ್ತಿಲ್ ತೊಳೆದ್ರೆ ಖಂಡಿತವಾಗ್ಲೂ
ನಾನ್ ಮದುವೆ ಆಗಿ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಏನು ನನ್ನ ಮದುವೆ ಹಬ್ಬದಿನಂದ ಶೇಖರ್, ವಾಟ್ ಯು ಟಾಕಿಂಗ್? ನೀವು ನನ್ನ ಮನೆ ಆಗುತ್ತೇನೆಂದರೆ ನನ್ನ ಪ್ರೀತಿ ಒಪ್ಪಿಗೆ ಅಂತ ಅರ್ಥ ಅಲ್ವಾ? ಶೇಖರ್, ಆರ್ ಯು ಮ್ಯಾಡ್? ನಾನು ಪ್ರೀತಿಸಿದ್ದು ನಿನ್ನನ್ನಲ್ಲ, ರಾಮು ನಾನು ಖಂಡಿತವಾಗ್ಲೂ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ಮುಂದೆ ಮದುವೆ ಕೂಡ ಆಗ್ಬೇಕು ಅಂತ ಮಾತಾಡ್ವಿ. ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ರಲ್ಲ. ಛೇ. ಏನು ನೀವು ನಮ್ಮ ರಾಮನನ್ನು ಪ್ರೀತಿ ಮಾಡುತ್ತಿದ್ದೀರಾ? ಹೌದು ಹೌದು ಹೌದು. ಒಳ್ಳೆಯದು, ಇಬ್ಬರಿಗೆ ಹೇಳಿ ಮಾಡಿಸಿದ ಜೋಡಿ. ನಾನು ಆತುರದಲ್ಲಿ ಆಸೆ ಪಟ್ಟು ಬಿಟ್ಟೆ. ನೀನು ರಾಮನ ಹೆಂಡತಿ ಆದರೆ ನಂಗೆ ತಂಗಿ ಸಮಾನ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಈ ವಿಷಯ ತಿಳಿದೆ ನಿನ್ನನ್ನು ಮೋಹಿಸಿಬಿಟ್ಟೆ. ಅಯ್ಯೋ, ದಯವಿಟ್ಟು ಈ ವಿಷಯನು ರಾಮನಿಗೆ ಹೇಳ್ಬೇಡ. ವಿಷಯ ತಿಳಿದರೆ ಮುಖ ತೋರಿಸಿಕ್ಕಿಂತ ಸಾಯುದೇ ಮೇಲು. ಆ ರೀತಿ ಮಾತಾಡಬೇಡಿ. ಖಂಡಿತವಾಗ್ಲೂ ಈ ವಿಷಯ ನಾನು ರಾಮನಿಗೆ ತಿಳಿಸೋದಿಲ್ಲ. ನೋಡಿ, ನನ್ನಿಂದ ಏನೇನಾದ್ರೂ ತಪ್ಪಾದ್ರೆ ದಯವಿಟ್ಟು ಪ್ಲೀಸ್ ನನ್ನನ್ನು ಕ್ಷಮಿಸಿ. ಹಾ, ನಾನು ಬರ್ತೀನಿ. ಎಂಥ ತಪ್ಪು ಮಾಡಿಬಿಟ್ಟೆ. ಇದಕ್ಕೆ ತಕ್ಕ ಪೇಚಿತ ಆಗಲೇಬೇಕು. ನಾನು ಆಸೆ ಪಟ್ಟು ಕಾವ್ಯಲನ್ನು ಮೋಹಿಸಿಬಿಟ್ಟೆ. ಅವಳು ರಾಮನ ಹೆಂಡತಿ ಆದರೆ ನಂಗೆ ತಂಗಿ ಸಮಾನ. ದೇವರೇ, ಬಲು ಆಟಗಾರ ತಂದೆ, ನೀ ಬಲು ಆಟಗಾರ. ಸಂಬಂಧದಲ್ಲಿ ಬಂಧನದಲ್ಲಿ ಗೊಂಡಲ ಸೃಷ್ಟಿಸಿ ಮನುಷ್ಯನ ಆಸೆನೇ ಬದಲಿಸಿ ಚೆನ್ನಾಗಿ ಆಡುವೆ ದೇವರೇ, ನಿನಗೆ ಸಾಟಿ. ನನ್ನನ್ನು ಕ್ಷಮಿಸಿ ಬಿಡು ರಾಮು, ನನ್ನನ್ನು ಕ್ಷಮಿಸಿ ಬಿಡು. ನೀನೇನು ಮಾಯಾ ಜಿಂಕೆನೆ ಚಿನಾಲೆ. ಶೇಖರ್, ನಿನ್ನ ನಿವೇದನ ಪಾತ್ರ ನನ್ನ ಮೊಬೈಲ್ ನಲ್ಲಿ ಸೇಫ್ ಆಗಿದೆ. ಇದನ್ನು ಇಟ್ಟುಕೊಂಡು ನನ್ನ ಆಸೆ ಮತ್ತು ದೇಶವನ್ನು ಎರಡನ್ನು ತಿಳಿಸಿಕೊಳ್ಳುತ್ತೇನೆ. ಬಯಸದೆ ಅನುಕೂಲ ತಕ್ಕಂತೆ ಎಲ್ಲವೂ ನಡೆಯುತ್ತದೆ. ಬಾವಿ ತೋರಲಿಲ್ಲ, ಗಾಳ ಹಾಕಲಿಲ್ಲ, ಆದರೂ ಮೀನುಗಳು ತಾವಾಗೆ ಬಂದು ನನ್ನ ಬಲಿಗೆ ಬೀಳುತ್ತವೆ.